ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ಯಾವ ಥರ ಮಾಡೋದು ಅಂತ ಹೋಟೆಲ್ ಸ್ಟೈಲ್ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, 1 ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ, 1 ಕಪ್ಪು ಅಕ್ಕಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. ಒಗ್ಗರಣೆಗೆ ಇದು ಹಾಲು 1 ಕಪ್ಪು, ಇದೇ ಸೀಕ್ರೆಟು ಹೋಟೆಲ್ ಸ್ಟೈಲ್ದು. ಆಮೇಲೆ ತುಪ್ಪ ತಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಗೋಡಂಬಿ, ಕಾಳು ಮೆಣಸು 1 ಟೇಬಲ್ ಸ್ಪೂನು, ಮತ್ತು ಕರಿಬೇವು. ಇವಾಗ ಅಕ್ಕಿ ಮತ್ತು ಹೆಸರುಬೇಳೆನ ಎರಡೂ 2 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳೋಣ. ಕ್ಲೀನಾಗಿ ತೊಳ್ಕೊಂಡು 2 ಸತಿ ಗಲೀಜೆಲ್ಲ ಧೂಳೆಲ್ಲ ಇರುತ್ತಲ್ಲ, 1-2 ಸತಿ ಕ್ಲೀನಾಗಿ ತೊಳ್ಕೊಂಡು ಬಸಿ ಇಟ್ಕೊಳ್ಳೋಣ. ನೀರೆಲ್ಲ ಬಸಿಬೇಕದು. ಇವಾಗ ನೋಡಿ, ಪಾತ್ರೆ ಕಾಯಬೇಕೀಗ. ಇದಕ್ಕೆ 1-2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಆವಾಗಲೇ ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಲ್ಲ, ನೋಡಿ ನೀರೆಲ್ಲ ತೆಗೆದಾದ್ಮೇಲೆ ಎರಡೂ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ 5 ಗ್ಲಾಸು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಬಿಟ್ಟು 5 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಓಪನ್ ಆಗಿ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಕುಕ್ಕರಲ್ಲಾದರೆ 2 ವಿಸಿಲ್ ತೆಗೆದ್ರೆ ಸಾಕಾಗುತ್ತೆ, ಬೇಯುತ್ತೆ. ನೋಡಿ, ಈ ಥರ ಬೆಂದಿದೆ. ನೋಡಿ, ಅನ್ನ ಮತ್ತು ಬೇಳೆ 2 ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಸೈಡಲ್ಲಿ ಇಟ್ಕೊತೀನಿ ಅದನ್ನು. ಇವಾಗ ಬೇರೆ ಪಾತ್ರೆ ತಗೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೂ ತುಪ್ಪನೂ ಕೂಡ ಹಾಕೋಬೋದು. ನಾನು ಎಣ್ಣೆ ಮಾತ್ರ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ನೋಡಿ ಒಗ್ಗರಣೆ. ಈಗ ಕಾಳು ಮೆಣಸು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು ನೋಡಿ 1-2 ಹಾಕ್ಕೊಳ್ಳಿ ಸಾಕು. ಇನ್ನು ಖಾರ ಎಷ್ಟು ಜಾಸ್ತಿ ಬೇಕಾದರೆ ಇನ್ನೊಂದು 2 ಹಾಕ್ಕೋಬೋದು. ಮೆಣಸಿನ್ಕಾಯಿನ ತುರಿದಿದ್ದೀನಿ, ನಾನು ಶುಂಠಿನ, ಆಮೇಲೆ ಗೋಡಂಬಿ, ಒಣ ಕೊಬ್ಬರಿ ತುರಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇವಾಗ ಆವಾಗಲೇ ಬೇಯಿಸ್ಕೊಂಡ್ರಲ್ಲ ಅನ್ನ ಮತ್ತು ಬೇಳೆನ ನೋಡಿ ಸ್ವಲ್ಪ ಮುಂಚೆ ಹಾಕ್ಕೊಂಡು ಫಸ್ಟ್ ಕಲಿಸ್ಕೊಳ್ಳೋಣ. ಆಮೇಲೆ ಮಿಕ್ಕಿರೋದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ ಅಂತ ಹೇಳಿದೆ ನಾನು. ಇದೆ ನೋಡಿ ಟ್ರಿಕ್ಕು. 1 ಕಪ್ಪು ಹಾಲು ಹಾಕ್ತಾಯಿದ್ದೀನಿ. ಮನೇಲಿ ಯಾರು ಆ ಥರ ಮಾಡೋರು ಹಾಲು ಹಾಕಲ್ಲ. ನಾನು ಹೋಟೆಲಲ್ಲಿ ತೋರಿಸ್ಕೊಡ್ತಾರಲ್ಲ ಖಾರ ಪೊಂಗಲ್ ಯಾವ ಥರ ಅಂತ, ನಾನು ಅದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇವತ್ತು ನಿಮಗೆ. ನೋಡಿ, ಹಾಲೇ ಹಾಕಿದ್ರೇ ಒರಿಜಿನಲ್ ಟೇಸ್ಟು ಖಾರ ಪೊಂಗಲ್ ಬರೋದು. ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಫುಲ್ಲು ಕಲಿಸಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬಂದಿದೆ. ಒಲೆ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಸೂಪರಾಗಿ ಬಂದಿದೆ ನೋಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಆವಾಗಲೇ ನಿಮಗೆ ಹೇಳಿಲ್ಲ. ನೋಡಿ, ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು ರೆಸಿಪಿ. ನೋಡಿ, ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.